ಸರ್ ಏನದ ರೀ ರೈತರ ಬೇಡಿಕೆ ಏನದ 12,500 ಕೊಡ್ಬೇಕಂತ ಹೇಳ್ತಿದಾರೆ ಸರ್. ರೈತರು ತೊಗರಿ ಹೋರಾಟ ಮಾಡ್ತಿದ್ರು, ಏನು ಚಕ್ಕಾರ ಎತ್ತಿಲ್ಲ ಸರ್ ಯಾರು ಕೂಡ. ಇಲ್ಲಿ ತೊಗರಿ ಬೆಳೆಯೋ ರೈತ ಆಗಲಿ, ಜೋಳ ಬೆಳೆಯೋ ರೈತ ಆಗಲಿ, ದಕ್ಷಿಣದ ರಾಗಿ ಬೆಳೆಯೋನಾಗಲಿ, ಭತ್ತ ಬೆಳೆಯೋನೇ ಆಗಲಿ, ಇವರು ಯಾರ ಹಿತಾಸಕ್ತಿಯೂ ಅವರಿಗೆ ಬೇಕಾಗಿಲ್ಲ. ಈ ನ್ಯಾಷನಲ್ ಪಾರ್ಟಿಗಳು ಏನಿದಾವೋ ಇವು ತನ್ನ ರಾಜಕೀಯ ಅಧಿಕಾರಕ್ಕೋಸ್ಕರ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಗುಂಪು, ಒಂದು BJP ಗುಂಪು ಅಂತೇಳಿ ಮಾಡಿದ್ದಾರೆ. ಇದಕ್ಕೆ ಜಾಸ್ತಿ ಬಂಡವಾಳ ಹಾಕಿ ಗೆಲ್ಲುವಂತ ಅಭ್ಯರ್ಥಿಗಳನ್ನ ಹುಡುಕಿ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಆ ಮೂಲಕ ರಾಜಕೀಯ ಅಧಿಕಾರವನ್ನ ಹಿಡಿತಾರೆ. ಬಿಟ್ರೆ ಯಾವ ವಿಚಾರದ ಮೇಲೆ ಯಾರ ಕಷ್ಟವನ್ನ ದೂರ ಮಾಡಿದೀವಿ, ಯಾವ ಬಡತನವನ್ನ ದೂರ ಮಾಡಿದೀವಿ, ದುಡಿಯುವಂತ ಶಕ್ತಿ ರೈತಂದು, ಆ ದುಡಿಯುವಂತ ರೈತ ಇವತ್ತು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ 2,500 ಜನ ರೈತರು ವಿಷ ಕುಡಿದು ಸತ್ತಿದ್ದಾರೆ. ಸಿದ್ದರಾಮಯ್ಯಂದು ಏನು ಗ್ಯಾರಂಟಿ ಕೊಡ್ತೀರಿ? ಸಾಯ್ತಾ ಇರೋ ರೈತನಿಗೆ, ಸಾಯ್ತಾ ಇರೋ ರೈತ ಸಾಯಬಾರ್ದು ಅಂತ ಹೇಳಿ 95ರಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅವರ ನೇಮಕ ಮಾಡಿದ್ದು ಕಮಿಟಿ. ಆ ಕಮಿಟಿ ರಿಪೋರ್ಟ್ನ ಸೆಂಟ್ರಲ್ ಗವರ್ಮೆಂಟ್ಗೆ ಕೊಟ್ಟು 26 ವರ್ಷ ಆಗಿದೆ. ರೈತ ವಿಷ ಕುಡಿದು ಸಾಯ್ತಾ ಇರೋದು ಇಂಥ ಕಾರಣಕ್ಕೆ. ಅವನು ಸಾಯಬಾರ್ದು, ಅದನ್ನ ತಡೆಗಟ್ಟಲಿಕ್ಕೆ ಕನಿಷ್ಠ ಬೆಲೆಯನ್ನ ನಿಗದಿ ಮಾಡಬೇಕು, ಅಕಾರ್ಡಿಂಗ್ ಟು C2+50 ಫಾರ್ಮಲ್ಲದ ಕೆಳಗಡೆ ಅಂತೇಳಿ. ಏನ್ ಮಾಡ್ತಾ ಇದ್ದೀರಿ? ಎರಡು ಪಾರ್ಟಿಯವರು ಏನ್ ಮಾಡ್ತಾ ಇದ್ದೀರಿ? ರೈತನ ಸಾಯಕ್ ಬಿಟ್ಟು ಇಲ್ಲಿ ದುಡಿಯೋ ಜನನ ಬೀದಿಗೆ ತಳ್ಳಿ ಕಾರ್ಮಿಕ ಕಾಯ್ದೆಯನ್ನ ತರೋದ್ರ ಮೂಲಕ ಕಾರ್ಮಿಕರ ಹಕ್ಕುಗಳನ್ನ ಹರಣ ಮಾಡಿ ನೀವು ಮಾಡೋ ಸಾಧನೆ ಏನು? ಇದು ಎಲ್ಲದೂ ಕೂಡ ಇವತ್ತು ಪಕ್ಕ ಇವರು ಬೋಗಸ್ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಸಾಧನೆ ಏನು? ಡಾಲರ್ ಮುಂದೆ ರೂಪಾಯಿ ಎಷ್ಟು ಸತ್ತೋಗಿದೆ, ಇದನ್ನ ಬಹಳ ಜಗತ್ತಿಗೆ ತೋರ್ಸ್ಕೋಬೇಕು. ನೀವು ಏನ್ ತೋರ್ಸ್ಕೊಂತ ಇದ್ದೀರಿ? GDP ಗ್ರೋತ್ 8.7ಕ್ಕೆ ರೈಸ್ ಆಗ್ಬಿಟ್ಟಿದೆ. ಆ ಮೂಲಕ ರೆವಿನ್ಯೂ ಎಷ್ಟು ಬರ್ತಾ ಇದೆ. ಭಾರತ ದೇಶ ಬಹಳ ಮುಂದುವರಿತಾ ಇದೆ. ನಾಚಿಕೆ ಆಗಬೇಕು. ನೀವು ತೆರಿಗೆ ಇತ್ತಲ್ಲ, ಎಲ್ಲ ತೆರಿಗೆಗಳನ್ನ ಕಮ್ಮಿ ಮಾಡಿದ್ರಿ, ಜನರ ದುಡ್ಡು ಮತ್ತೆ ಸರ್ಕಾರಕ್ಕೆ ಸೇರ್ತು. ಅದೇ 8.7 ಬಿಟ್ರೆ ನಿಮ್ಮ ಸಾಧನೆ ಅಲ್ಲ, ಅದು ಜನರು ಕೊಟ್ಟಿರೋ ದುಡ್ಡು ಅಷ್ಟೇ. ಇದನ್ನ ನೀವು ಹೇಳ್ತಾ ಜನರಿಗೆ ಮೋಸ ಮಾಡ್ತಾ ಇದ್ರಿ, ಜಗತ್ತಿಗೆ ಸುಳ್ಳು ಸುದ್ದಿಯನ್ನ ಕೊಡ್ತಾ ಇದ್ರಿ. ಆ ಕಾರಣಕ್ಕೆ ಈಗ ಪರ್ಯಾಯ ಏನು ಅಂದ್ರೆ, ನಾವು 45 ವರ್ಷ ರೈತ ಚಳುವಳಿಯನ್ನ ಕಟ್ಟಿದ್ವಿ. ಈಗ ರೈತರ ಕಷ್ಟಕ್ಕೆ ಪರಿಹಾರ ಏನು? ಇವರು ಯಾರ ಕೈಲೂ ಆಗೋದಿಲ್ಲ. ಅದಕ್ಕೆ ರೈತ ಸಾಯಬಾರ್ದು, ರೈತ ಬದುಕಬೇಕು, ಅವನಿಗೆ ಇನ್ನೂ ಶಕ್ತಿ, ಹೆಚ್ಚು ಉತ್ಪಾದನೆ ಮಾಡೋ ಶಕ್ತಿ ಬರಬೇಕು. ಅದಕ್ಕೆ ಏನ್ ಬೇಕು ಮಾಡಬೇಕಾಗಿದೆ ಕಾರ್ಯಕ್ರಮ. MSP ಲೀಗಲೈಸ್ ಮಾಡ್ಲಿಕ್ಕೆ ನಾವು ಮಾಡ್ತೇವೆ, ಕಾರ್ಮಿಕರ ಹಕ್ಕುಗಳನ್ನ ಗಟ್ಟಿ ಮಾಡ್ತೇವೆ, ಎಲ್ಲ ಹಿಂದುಳಿದ ಸಮುದಾಯಗಳಿಗೆ ಶಕ್ತಿಯನ್ನ ಕೊಡ್ತೇವೆ. ಅದೇ ನಮ್ಮ ಕಾರ್ಯಕ್ರಮ. ಅದನ್ನ ಇಟ್ಕೊಂಡು 28ಕ್ಕೆ ನಾವೇ ಸರ್ಕಾರ ಮಾಡ್ತೀವಿ. ಸರ್, CM ಬದಲಾವಣೆ ವಿಚಾರನೆ ಮುನ್ನೆಲೆ ಬರ್ತಾ ಇದೆ ಸರ್. ರೈತರ ಕಡೆಗಣನೆ ಅಂತ ಒಂದು ಇದಾಗ್ತಿದೆ ಸರ್. ಅದೇನಾರ ಹೈಕಮಾಂಡ್ ಅಂತ ಹೇಳ್ತಾರಲ್ಲ, ಅವ್ರಿಗೇನಾರ ಮಾನ ಮರ್ಯಾದೆ ಇದ್ರೆ ಇಂಥ ದುರ್ಬಲ ಆಡಳಿತವನ್ನ ಕರ್ನಾಟಕದಲ್ಲಿ ನಡೆಸ್ತಾ ಇದೀವಿ ಅಂತ ಆ ಸೋನಿಯಮ್ಮಂಗೆ, ಆ ರಾಹುಲ್ ಗಾಂಧಿಗೆ, ಈ ಮಲ್ಲಿಕಾರ್ಜುನ ಖರ್ಗೆಗೆ ಇವ್ರಿಗೆ ನಾಚಿಕೆ ಆಗ್ಬೇಕು. ಇಂಥ ದುರ್ಬಲ ಸರ್ಕಾರವನ್ನ ನಡೆಸ್ತಾ ಇದೀವಿ. ಅವನೊಂದು ಗುಂಪು ಕರ್ಕೊಂಡೋಗಿ ರೆಸಾರ್ಟ್ ಅಲ್ಲಿ ಡಿನ್ನರ್ ಅಂತಾನೆ, ಇವನೊಬ್ಬ ಕರ್ಕೊಂಡೋಗಿ ಇಲ್ಲಿ ಲಂಚ್ ಅಂತಾನೆ. ನಾಚಿಕೆ ಆಗಲ್ವಾ ನಿಮ್ಗೆ? ರೈತರು ಸಾಯ್ತಾ ಇದ್ದಾರೆ, ಇದಕ್ಕೇನ್ ಪರಿಹಾರ? ಖರ್ಗೆ ಏನ್ ಹೇಳ್ತೀಯಪ್ಪ? ಸೋನಿಯಮ್ಮ ಏನ್ ಹೇಳ್ತೀರಿ? ಇದಕ್ಕೆ ಪರಿಹಾರ ಇಲ್ವಾ? ಸಾಕು ನಿಮ್ಗೆ ಗುಡ್ ಬೈ. ಕರ್ನಾಟಕದಲ್ಲಿ ಇನ್ನು 20 ವರ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಮೂಲಕ ಕಾಂಗ್ರೆಸ್ ಕರ್ನಾಟಕದಿಂದ ಔಟ್, BJP ಕರ್ನಾಟಕದಿಂದ ಔಟ್. ರಾಜ್ಯದ ಬೆಳವಣಿಗೆ